ಬೇಡಪ್ಪ ಕುಡಿತೀನಿ. ಏ ಬಾಯ್ಲಿ ಮಂಜು, ಮಂಜು ಬಾಯ್ಲಿ ಬಾಯ್ಲಿ, ಅಣ್ಣದನ್ ಬಾಯ್ಲಿ ಬಾರಪ್ಪ ನೀನ್, ಬಾ ಬಾ ಬಾಯ್ ಬಾಯ್ಲಿ ಬಾಯ್ಲಿ. ಎಲ್ಲುಂಟಿ? ಅಲ್ಲ ನಾ ಬಾ ಅಂತ ಹೇಳತ್ತೆ ಎಷ್ಟು ದಿನ ಆತ, ಈಗ ಬಂದಿವ ನೀನು. ಬರ್ಬಾರ್ದನ ಆಗಾಗ ಬಣ್ಣತನ ಮುಗಿಸಿ ಹೋದಕಿ ಇವತ್ತಿನವರೆಗೆ ಪತ್ತೆ ಇಲ್ವಾ? ನಾ ಬರ್ಬೇಕಂತಿದ್ನಿ ಬೇ, ನಮ್ಮ ಅತ್ತಿ ಬೇಯಾಕತ್ಲ, ಅದಕ್ಕೆ ಬರಲಿಲ್ಲ. ಸುಮ್ಮನೆ ಬೇಡ ತಗಂತೇಳಿ. ಏನ ನಿಮ್ಮ ಅತ್ತಿ ಬೇಯಾಕತ್ಲ? ಯಾಕೆ? ಎದ್ರ ಸಂಬಂಧ? ಎದ್ರ ಸಂಬಂಧ ಅಂದ್ರೆ ಬೇಡ, ನಿಮ್ಮ ಅಣ್ಣನ ಹೆಂಡತಿಗೆ ನಮ್ಮ ಮಕ್ಕಳಾಗಿಲ್ಲ ಮರಿಯಾಗಿಲ್ಲ, ನೀ ಹೋಗಿ ನಿನ್ನ ಮಕ್ಕಳು ಕರ್ಕೊಂಡೋಗಿ ಅಲ್ಲಿದ್ದು ಅಕ್ಕಿ ಎತ್ಕೊಂಡು ಮಾಡಿ ನನ್ನ ಮೊಮ್ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡೋದು? ಏನಾರು ಜೀವಕ್ಕೆ ಕೂತ ಬಂತಪ್ಪ, ಅವಾಗ ಏನು ಮಾಡೋದು? ಅದಕ್ಕೆ ಬೇಡ, ಸುಮ್ಮನಿರು, ಬೇಡ ಹೋಗೋದು ಬೇಡ, ಅವಶ್ಯಕತೆನೂ ಇಲ್ಲ ಅಂತ ಬಾಯ್ ಮಾಡತ್ತಿದ್ರು. ಏನನ್ಲೇ ಬಿಡ್ಲೆ ಪಾಪ ಹುಡುಗಿ, ಅದೊಂದು ಬಾಯ್ವಾ. ನಿಮ್ಮಪ್ಪ ಒಂದ ಸಣ್ಣ ಗಂಟು ಬಿದ್ದಾನ, ಇನ್ನೊಂದು ಲಗ್ನ ಮಾಡೋದಂದ್ರೆ ಮಾಡೋದೆ, ಇನ್ನೊಂದು ಲಗ್ನ ಮಾಡೋದಂದ್ರೆ ಮಾಡೋದೆ, ಬೇರೆ ಹುಡುಗಿ ತಂದು ಮದುವೆ ಮಾಡಿ ಒಟ್ಟು ಮೊಮ್ಮಕ್ಕಳು ಕಾಣ್ಬೇಕು ನಾನು, ಈಕಿನ ನೋಡ್ಕೊಂಡು ಕುಂದ್ರಕ್ಕಾಗೋದಿಲ್ಲ ಅಂತ ಒಂದ ಶಿಟ್ಟು ನಿಮ್ಮ ಅಪ್ಪಗೆ. ಅಪ್ಪ ಹೇಳಿದ್ರಾಗ ಏನು ತಪ್ಪೈತೆ? ಸುಮ್ಮನಿರು. ಮತ್ತಲ್ಲ ಮಕ್ಕಳು ಮರಿ ಏನು ಬೇಡನ ಅವಂಗ? ಅಯ್ಯ ಸುಮ್ಮನಿರು. ಒಂದು ವೇಳೆ ಏನಾರ ಬಗನ ನನಗೆ ಹಿಂಗಾಗಿದ್ರೆ ನಮ್ಮ ಅತ್ತಿನ ಇಷ್ಟೊತ್ತಿಗೆ ಇನ್ನೊಂದು ತಂದು ಕಟ್ಟಿರ್ತಿದ್ಲು ನನ್ನ ಗಂಡಗೆ. ಯವ್ವ ನಿನ್ನ ಸೊಸಿಗೆ ಹೇಳ್ಬಿಡ ನೀನು, ನನ್ನ ಮಕ್ಕಳನ್ನ ಎತ್ಕೋಬೇಡ ಅಂತೇಳಿ. ಬಗನ ಕರೆನ ನಮ್ಮ ಅತ್ತೆ ಅಂದಂಗೆ ಏನಾರ ಜ್ವರ ಪರ ಬಂದು ನೆಗಡಿ ಆಗಿ ಏನಾರು ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿನ ಆಯ್ತು, ಯಾರ್ದು ಕೇಳು? ಬಿಡಲಿ ಹಾಗೆಲ್ಲ ಮಾತಾಡಬೇಡ, ಸುಮ್ಮನಾಗಬೇಡ. ಚಾ ಮಾಡ್ಕೊಡ್ತೀನಿ, ನಿನ್ನ ಗಂಡಗೆ ಒಯ್ದು ಕೊಡು. ಅಲ್ಲ ನಾ ಬಂದೆಲ್ಲ ಸುಮ್ಮನೆ ನಿನ್ನ ಸೊಸಿನ 4 ದಿನ ನೆವ ಮಾಡಿ ಅಲ್ಲಿ ಕಳ್ಸಕ್ಕಿನಿ ಅವ್ರ ತವ್ರ ಮನೆಗೆ. ನಾನು ಆರಾಮಾಗಿದ್ದು ಹೋಗ್ತೀನಿ, ಯಾವಾಗ ಎತ್ಕೋತಾಳೋ ಯಾವಾಗ ಮುಟ್ತಾಳೋ ನನ್ನ ಮಕ್ಕಳನ್ನ ಅಂತೇಳಿ ಹೊಟ್ಟೆ ಬೇನೆ ನನಗೆ. ನಿನ್ನೆ ಬಂದ್ಬಿಟ್ಲೆ ಎತ್ಕೊಳಕ್ಕೆ ಬಂದ್ಲು, ನಾ ಕೊಟ್ಟಿಲ್ಲ, ಚಂದಾಗಿ ಹಾಲು ಕುಡಿಸ್ತಂತೇಳಿ ಹೊಟ್ಟೆ ಅಂತ ಕರ್ಕೊಂಡು ಹೋದೆ. ತಿಳ್ಕೊಂಡಿದ್ರೆ ಮುಟ್ಟಲ್ಲ, ಇವತ್ತು ಅದಕ್ಕೆ ಏನು ತಿಳುವಳಿಕಿಲ್ಲ ಏನಿಲ್ಲ, ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಮತ್ತೆ ಬರ್ತಾಳೆ ಮುಟ್ಟಕ್ಕೆ. ಇದು ಆಂಟಿಯರ? ಹಾಂ ಹೇಳ ಅತ್ತಿಗೆಮ್ಮ. ನಿಮ್ಗೆ ಪ್ಯಾರ್ಲಕಾಯಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಈಗ ಹಿತ್ಲಕ್ಕೆ ಹೋಗಿದ್ನಿ. ಮಸ್ತ್ ಪ್ಯಾರ್ಲಕಾಯಿ ಆಗಿದ್ವು, 4 ಪ್ಯಾರ್ಲಕಾಯಿ ತಂದು, ಇನ್ನು ದೊಡ್ಡ ಹಣ್ಣಾಗಿದ್ದು ಮಸ್ತ್ ತಂದು ನೀರಾಗಿಟ್ಟೇನಿ ತೊಳ್ಯಾಕ. ತಿನ್ರಿ ಈಗ ಉಪ್ಪು ಹಾಕ್ಕೊಂಡು. ಹೆಚ್ಚಿಕೊಡು ಅಂದ್ರೆ ಬೇಕಾದ್ರೆ ನಾನು ಹೆಚ್ಚಿಕೊಡ್ತೀನಿ. ಅಯ್ಯೋ ಬೇಡವ ಪ್ಯಾರ್ಲಕಾಯಿ ನೆಗಡಿ ಮೊದ್ಲ, ಆಮೇಲೆ ಹುಡುಗರಿಗೆ ನೆಗಡಿ ಆತಂದ್ರೆ ನಮ್ಮ ಅತ್ತಿ ಬೈತಾಳ. ಅದಕ್ಕೆ ಪ್ಯಾರ್ಲಕಾಯಿ ಇವತ್ತೇ ತಿನ್ಬಾರ್ದು, ಹಾಡ್ದಾರ ಬಾಣ್ತ್ಯಾರದು. ಬಾಣ್ತ್ಯಾರಂದ್ರೆ ಆಗ್ಯಾವ ವರ್ಷದ ಮೇಲೆ ಆಗೈತೆ ಕರೆ, ಆದ್ರೆ ಹಾಲು ಕುಡಿತಾವಲ್ಲ ಇನ್ನು, ಅದಕ್ಕೆ. ಮತ್ತು ಈಗ ಏನಾರು ನಾ ಪ್ಯಾರ್ಲಕಾಯಿ ತಿಂದು ನನಗೆ ನೆಗಡಿ ಆಗಿ ಮತ್ತು ಆಮೇಲೆ ಆ ಖುಷಿಗೆ ನೆಗಡಿ ಆದ್ರೆ ಮಾಡೋದು ಬೇಡ. ಹೌದಾ? ಸರಿ ಆಯ್ತು. ಅಯ್ಯೋ ನಗ್ತಾನ, ಬಾರ ಬಂಗಾರ ನೀನು ಉಣ್ಬೇಕು ನಿಂಗ. ಅದು ಏನಿಲ್ಲ ಹಂಗೆ ನಗಾತಾನ. ನಿಂದೆಲ್ಲ ಕೆಲಸ ಆತ? ಹ್ಞೂ ರೀ ರಾತ್ರಿ ಕೆಲಸನಕ್ಕೇನು ನನವರ ಏನಿರ್ತದೆ ಹಾಳು ಮಾಡ್ತಾವೆ. ಒಂಚೂರು ಕಾಣಿ ಸ್ವಚ್ಛ ಮಾಡ್ಕೊಳ್ಳಿತ್ತು, ಮಾಡ್ಕೊಂಡೆ. ಬಾರಪ್ಪ ನೀನು, ಬಾರಿ ನೀನು. ಅವ ಇದು ಚಾ ಮಾಡ್ಬೇ, ನೀನು ಹಳ್ಯಾಕ್ ಕೊಡ್ಬೇಕಂತ ಹೇಳಿದೆ. ಕಸ್ತೂರಿ? ಹಾಂ ಈ ಕ್ವಾಣಿ ಸ್ವಚ್ಛ ಮಾಡಿ ನಂದಲ್ಲ ಈಗ ಅದು ಧೂಳಾಗಿರ್ತೈತಿ. ಈಗ ಧೂಳ ಮತ್ತು ಹುಡುಗರು ಮೂನ್ಯಾಗ ಹೋತಂದ್ರೆ ಏನಾರ ತ್ರಾಸ ಪಾಸ ಆದಿತ್ತು, ಹೋಗುವ ಜಾಕ ಮಾಡಿ ಬರೋಗು. ಕಸ್ಬರಿಗೆ ಅದು ಮುಟ್ಟಿರ್ತಿಯಲ್ಲ, ಧೂಳದ್ಲೆ ಕೈಲೇ ಮಕ್ಕಳನ್ನ ಎತ್ಕೋಬಾರ್ದು. ಕಸ್ಬರಿಗೆ ಮುಟ್ಟಿದ ಕೈಲೇ ಮಕ್ಕಳನ್ನ ಎತ್ಕೊಂಡ್ರೆ ಮಕ್ಕಳು ಸೊರಗ್ತಾವ. ಅದಕ್ಕೆ ಹಾಂ ಸರಿ, ನಾವು ಕೈ ತಗೊಂಡ್ಬರ್ತೇನೆ. ಇದು ಜಾಕನ ಮಾಡಿ ಬಂದ್ಬಿಡ್ತೇನೆ, ಮಾಡಿ ಬಂದು ಎತ್ಕೊಂಡು ಆಟ ಆಡಿಸ್ತೇನೆ. ಅವ ನಾ ಹೊಕ್ಕೇನವ ಎಷ್ಟು ಸಲ ಹೇಳೀನಿ ನೀನು ಸೊಸಿಗೆ ನನ್ನ ಮಕ್ಕಳನ್ನ ಎತ್ಕೋಬೇಡ ಅಂತ ಹೇಳು ಅಂತೇಳಿ. ನೀ ಅಂತರೊತ್ತಿಗೆ ಏನಾರ ಒಂದು ಗತಿ ಆಗೋ ಮಟ್ಟ ಹಿಂಗೆ ಬಿಡ್ತೀಯ ಅಷ್ಟೇ. ಅಲ್ಲ ಹೇಳಿ ನೀನು ಅಷ್ಟೇ, ಎತ್ಕೋಬೇಡ ಅಂತೇಳಿ. ಹಿಂದಗಡೆ ನಮ್ಮ ಮತ್ತೆ ಈ ವಿಚಾರ ಗೊತ್ತಾದ್ರೆ ಬಿಡ್ತಾಳನ್ನ. ಅದು ಅಲ್ದ ನನ್ನ ಮಕ್ಕಳಿಗೆ ಏನಾರು ಜ್ವರ ನೀರು ನೆಗಡಿ ಬಂದು ಏನಾರು ತ್ರಾಸ ಆದ್ರೆ ಮಾಡೋದೇನ? ನಿನ್ನ ಸೊಸಿ ಮೊದಲೇ ಕೈಗುಣ ಬರಬರಿ ಇಲ್ಲ, ಹಂಗೆ ಅಕ್ಕಿಗೆ ಮಕ್ಕಳನ್ನ ಎತ್ತಾಡ್ಸ ಅನುಭವಿದ್ದಿತ್ತಂದ್ರೆ ಅಕ್ಕಿಗೆ ಹಾಕಿದ್ವಿ ಇಷ್ಟೊತ್ತಿಗೆ. ನೋಡು ನನ್ನ ಮಕ್ಕಳನ್ನ ಎತ್ಕೋಬೇಡ ಅಂತ ಹೇಳ ನೀ ಅಷ್ಟೇ. ಏನಾರು ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಬೇಕು? ಸುಮ್ಮನೆ ನಿನ್ನ ಸೊಸಿನ 4 ದಿನ ತವ್ರ ಮನೆಗೆ ಕಳಿಸು, ಇಲ್ಲ ನಾನು ಹೋಗ್ಬಿಡ್ತೇನೆ. ಆಕೆ ಇಲ್ದಾಗ ಹೇಳಿ ಕಳಿಸು, ಬೇಕಾದ್ರೆ ನಾ ಬರ್ತೀನಿ. ಸುಮ್ಮನಿರ ಬಾರಪ್ಪ ಬಸಪ್ಪ, ಚಾ ಕುಡಿತಿ? ಎಲ್ಲ ಕೇಳಿಸ್ಕೊಳಕತ್ತೇನು ಬೇ ಈಕಿ ಮಾತು? ಏನು ಮಾತಾಡ್ತಾಳೆ ಬೇ ವೈಕಿ? ಅಲ್ಲ ಅಕ್ಕಿಗೆ ಅಷ್ಟೊಂದು ಅನ್ನೋ ಕೆಲಸ ಏನೈತಿ? ಬಾಯ್ ಬಿಟ್ಟು ನೇರ ನೀರು ಹೇಳ್ಬಿಡ ನಂಗಾರ, ನೀ ಎತ್ಕೊಬೇಡ ನನ್ನ ಮಕ್ಕಳನ್ನ ಅಂತೇಳಿ. ನಾನೇ ಹೇಳ್ತೇನೆ ತಗೋ, ಮುಟ್ಟಾಕೋಬೇಡ ನೀನು ಆ ಹುಡುಗರನ್ನ. ಯಾಕೆ ಬೇಕಾಕಿ ಇದ್ದು ನೆಮ್ಮದಿಯಾಗಿ ಹೋಗ್ಲಿ ಪಾಪ, ಮತ್ತು ನೀ ಮಕ್ಕಳು ಮುಡ್ತಿ ಅನ್ನೋ ಒಂದು ಹೆದರಿಕೆಗೆ ಈಗಿಂದೀಗ ಓಡೋದು ಬೇಡಕ್ಕೆ ಅಂತ ನಾನು ಹೇಳ್ತೇನೆ. ನಾ ಹೇಳಿದ್ದು ನಿಂಗೆ ಸಿಟ್ಟು ಬರ್ಬೋದು, ನಾ ಹೇಳಿದ್ ನನ್ನ ಮಕ್ಕಳು ಒಳ್ಳೇದಕ್ಕೆ. ನನಗೆ ಇನ್ನೂ ಆಗ್ಲಾರ್ದ ಏನು ನಿನ್ನ ಹೆಂಡತಿಗೆ ಆಗಿದ್ದು ಅಂದ್ರೆ ನಿನ್ನ ಹೆಂಡತಿನ ತನ್ನ ಮಕ್ಕಳು ನನ್ನ ಕೈಯಾಗ ಕೊಡ್ತಿದ್ದಿಲ್ಲಕ್ಕೆ. ಅಕ್ಕಿಗಂತ ಕೆಟ್ಟ ಯೋಚನೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ನಿ. ಸಾಧ್ಯ ಇಲ್ಲ. ನೀಗ ನೋಡು, ಆಯ್ತು ತೋರಪ್ಪ, ಏನು ಅನ್ಬಾರ್ದು ಅಂದೇನಂತೇಳಿ ಈ ನಮ್ಮಿ ಸಿಟ್ಟು ಮಾಡ್ಕೊಳಕತ್ತೀನಿ ನೀನು. ಅಲ್ಲ ನಾನೇನು ಒಳ್ಳೇದಕ್ಕೆ ಹೇಳಿದ್ದಪ್ಪ. ಏನಾರು ಹೆಚ್ಚು ಕಮ್ಮಿ ಆದರೆ ನಾಳೆ ಮತ್ತೆ ಅನ್ನಂಗಿಲ್ಲನ, ನಿಮ್ಮ ಈಕಿನ ಎತ್ಕೊಂಡ್ಲು ಅದಕ್ಕೆ ಹಿಂಗಾತು, ನನ್ನ ಮೊಮ್ಮಕ್ಕಳಿಗೆ ಹೋಗ್ಬೇಡ ಅಂದೆ ಅದಕ್ಕೆ ಹೋದಿ ಅಂತೇಳಿ. ನಾನು ಕಳಿಸ್ಲಾರ್ದ ಕಾರಣನೂ ಅದೇ ಗೊತ್ತುನು. ನೀ ಹಿಂಗೆ ಮಾತಾಡ್ತಿ ಅಂತ ಆಕಿಗೆ ಗೊತ್ತಾದ್ರೆ ಆಕಿ ಕರೆನ ಮುಟ್ಟುದಿಲ್ಲ ನಿನ್ನ ಮಕ್ಕಳನ್ನ. ಆಕಿಗೆ ಗೊತ್ತಿಲ್ಲ ಪಾಯ್ಪ, ಯಾಕಂದ್ರೆ ಆಕಿ ಮನಸ್ಸಿನಾಗ ಅಂತ ಯೋಚನೆ ಬರಂಗಿಲ್ಲ ನೋಡು. ಯವ್ವ
ಮುಂಚೆ ನಿನ್ ಮಗ್ ಹೇಳವ ನನ್ ಕೂಡ ಜಗಳ ಮಾಡ್ಬೇಡ ಅಂತೇಳಿ ಅವ್ನು ಹೆಂಡತಿನ ಊರಿಗೆ ಕಳ್ಸನ್ನ ಇಲ್ಲ ನಾನೇ ಹೋಗ್ತೀನತ್ತಾಗ ಅವರೇ ನೆಮ್ಮದಿಯಾಗಿರ್ವಲ್ರಾಕಿಲ್ಲಿ ನನ್ ಗಣ್ಣು ಬೈತಾನ. ಇಲ್ಲಿಂದ ವಾಪಸ್ ಹೋಗೋ ಮಟನು ನಿನ್ನ ಮಕ್ಕಳನ್ನ ಆಕಿ ಮುಟ್ಟುದಿಲ್ಲ ಆತ ಏನು ತಲೆ ಕೆಡಿಸ್ಕೊಬೇಡ. ಇಂಥ ಮೂಢನಂಬಿಕೆ ಅದು ಯಾವಾಗ ನಂಬೋದು ಬಿಡ್ತೀರೋ ನೀವು ದೇವ್ರಿಗೆ ಗೊತ್ತು. ಇದ ನೋಡುವ ದಿನ ಮನ್ಯಾಗ ನಡೀತಾ ಇರೋದು ಇದೆ. ನನಗರ ಹುಡುಗಿಗೊಂದು ಏನು ಅನ್ನಕ್ಕೂ ಮನಸ್ಸಾಗಲ್ಲ. ನೋಡಿದ್ರೆ ಪರಿಸ್ಥಿತಿ ಹಿಂಗೈತಿ. ಮನೆಗೆ ಬಂದವ್ರ ಸತಿಗೆ ಕರಿಬೇಡ ಆಕಿನ್ನ ಕಳಿಸ್ಬೇಡ ನಿನ್ನ ಸೊಸಿನ ಅಂತ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟತಿ. ಇದಕ್ಕೆ ಮೂಢನಂಬಿಕೆ ಅಂತ ಆವಂತಾನ. ಮೂಢನಂಬಿಕೆ ಅಂತ ಹೆಂಗೆ ಅನ್ನಕತ್ತೈತಿ? ಇಡೀ ಜನನ ಅದನ್ನು ಪಾಲಿಸ್ತಾ ಇದಾರ ಊರಾನ್ ಮಂದಿನ ಮತ್ತು ಅಲ್ಲ ಮತ್ತು ಅದು ಎಲ್ಲರೂ ಅದನ್ನೇ ಅಂತಾರೆ. ಏನು ಮಾಡೋಕ್ಕೈತಿ ಹೇಳಿ ನಾನರ ಪಾಪ ಆ ಹುಡುಗಿಗೆ ಹಿಂಗೆ ಯಾಕೆ ದೇವ್ರು ಮಾಡಿದ್ನ ಅದೇ ನನಗೆ ಯೋಚನೆ. ಅಲ್ಲೇ ಆ ಹುಡುಗಿ ನಂದು ಲಗ್ನ ಆಗೈತಲ್ಲ ಅವ್ರ ಅಣ್ಣ ನಿಂತಿ ಅದಕ್ಕೂ ಆಗಿಲ್ಲಂತ. ಅವ್ರ ವಂಶಕ್ಕೆ ಏನಾರ ಶಾಪ್ ಇತ್ತ ಏನಬೇ ನೀವೊಂದತ್ತಾಗ ಎಲ್ಲ ಜಾತಕ ಪತ್ಕ ಕೇಳಿಸಿ ವಿಚಾರ ಮಾಡಿ ಗುಣ ಅವೆಲ್ಲ ಕೂಡ್ತಾವ ಇಲ್ಲ ದೇವ್ರು ಯಾವ್ದ ಏನು ಎಲ್ಲ ಕೇಳಿ ಇದು ಮಾಡ್ಬೇಕವ ನೀವು ಅತ್ತಾಗ. ಹುಡುಗಿ ಚಂದ ಐತೆ ಅಂತೇಳಿ ಬಡ ಬಡ ಮಾಡಿಬಿಟ್ರೆ ಆಗಿ ಹೋತತ್ತಾಗ ಕೇಳ್ಸಂಗಿಲ್ಲ ಮಾಡಂಗಿಲ್ಲ ಅತ್ತಾಗ. ಅಲ್ಲ ಮತ್ತು ಆ ಹುಡುಗಿ ಆಗಿಲ್ಲ ಅಂದ್ರೆ ವಿಚಾರ ಮಾಡಿ ನೀನು ಅವ್ರ ವಂಶಕ್ಕೆ ಏನೋ ಶಾಪ್ ಐತದ ಏನನ್ವ ಇವ ಹೆಂಗೆ ಹೇಳೋದು ಅಂತ ನಾನು. ಅತ್ತಿಯರ ಚಾ ಕುಡಿ ಬರ್ರಿ ಒಳಗೆ ಬರ್ರಿ. ಬರ್ತಾರ ಬರ್ರಿ ಅವ್ರು ಬಂದ್ರೆ ಒಳಗೆ ಬರ್ಲಾರ್ದಂಗಿರ್ತಾರನ. ಯೋ 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 ಏನು ಬಾಗಲ್ ಕಡೆ ಒಂದ ಸಮನ ನೋಡಿದ್ದ ಅಲ್ರಿ ಅಲ್ಲಿ ಬಂದ್ರೆ ಬಸ್ ಇಳ್ದಾರ ಏನು ಮನೆಗೆ ಬರ್ಲಾರ್ದು ಎಲ್ಲರೂ ಹೋಗ್ತಾರನ. ಅಯ್ಯೋ ಬರ್ಲಿ ಈಗ ನನ್ನ ಮಗ ಬರ್ಲಿ. ಇವತ್ತು ಒಂದ್ರಾಗ ಎರಡು ತೀರ್ಮಾನ ಮಾಡೇ ಬಿಡುದ. ಇವತ್ತು ನನ್ನ ಮಗ ಬರ್ಲಿ, ಅವ ಆರಾಮದನ ಅಂತ ಗೊತ್ತಾತಂದ್ರೆ ತಾಬಿಡ್ತು ಕನ್ಯಾ ಹುಡುಕಿ ಮಾಡ್ತೇನೆ. ಆಕಿನಲ್ಲಿ ಏನಾರ ಐತಿ ಅಂತ ಗೊತ್ತಾದ್ರ ಹಂಗೇನ್ ಇರಂಗಿಲ್ಲ. ಚಲೋ ಆಗಿ ಬರ್ಲಿ ಅಂತ ಬೇಡ್ಕೊಳ್ಳೋದು ಬಿಟ್ಟು ಏನ್ ಹಂಗ ಮಾತು ತಗೊಂಡ್ ಕಡ್ದ ಬಿಡ್ತಾರ ಅನ್ನಂಗ್ ನಿಂತಿರಲ್ಲ. ನಿನಗದೆಲ್ಲ ಗೊತ್ತಾಗಲ್ಲ ಸುಮ್ನಿರ. ಕೆಲ್ಸಕ್ ಬರದ್ ನಿಮ್ಮ ಅಣ್ಣ ಬರಾಕತ್ತಾನಲ್ಲ. ಹೌದಾ? ಹೌದಲ್ರಿ. ನಿನ್ನವನು ನನ್ನ ಮಗ ಬರೋ ಹೊತ್ತಿಗೆ ಏನ ಬಾ ಒಳಗ್ ಬಾ. ಏನವಾ ಬಾಗಲಾಗ ನಿಂತಿರಲ್ಲ ಅಷ್ಟ್ರು? ಏನಿಲ್ಲ ಅಣ್ಣ, ಇವ್ರು ನಿನ್ನ ಹಳೆಯ ಮತ್ ನಿನ್ ಮಗಳ ಇಬ್ರು ದವಾಖಾನಿಗೆ ಹೋಗ್ಯಾರಪ್ಪ ತೋರಿಸ್ಕೊಳಕ. ಅದಕ್ಕ ಇವ್ರಿಬ್ರು ಇಲ್ಲೇ ನಿಂತಾರ. ಚಲೋ ಹೊತ್ತಿಗೆ ಬಂದಿ ಬಾ. ಏನ ಈಗ ದವಾಖಾನಿಗೆ ಹೋಗ್ಯಾರ. ನಿನ್ನ ಮಗಳ ಏನಾರ ಅಲ್ಲಿ ಏನಾರ ಮಿಸ್ಟೇಕ್ ಐತೆ ಅಂತೇಳಿ ಬಂತಂದ್ರ ಸೀದಾ ನಿನ್ನ ಮಗಳ ಕರ್ಕೊಂಡು ಹೋಗ್ತಿರ್ಬೇಕಟ್ಟೆ. ಇದೇನು ಹಿಂಗಂತಾರ? ಅಣ್ಣ ನೀ ಸುಮ್ನಿರ ಅಂದ್ರ ಗುಳಿಗೆ ಔಷಧ ಕೊಟ್ರ ಆರಾಮಾಗ್ಲಾರದ್ ಯಾವ್ದು ಇಲ್ಲ ಕೊಡ್ತಾರ. ಸುಮ್ನಿರಿ, ಇಲ್ಲ ಆಯುರ್ವೇದಿಕ್ ಗೌಂಟಿ ಔಷಧ ಕೊಡ್ಸೋಣಂತ ಬೇಕಾರ. ಇಷ್ಟಕ್ಕೂ ಏನಾತಂತೇಳಿ ಇನ್ನೂ ಏನು ಗೊತ್ತಿಲ್ಲ ಅಣ್ಣ. ಈ ಸುಮ್ಮನೆ ನಾವ ಇಲ್ಲಿ ಮಾತಾಡತ್ತೀವಿ ನೋಡಪ್ಪ ಅಷ್ಟೇ. ನೀ ಸುಳ್ಳು ಹೇಳಿದ್ರು ನಂಬ್ತೀವ, ಕರೆ ಹೇಳಿದ್ರು ನಂಬ್ತಿ. ಪಾಪ ನಾನು ಕರೆನ ಅದನ್ನ ಅನ್ಕೊಂಡಿದ್ದೆ ನೋಡು, ದವಾಖಾನಿಗಾರ ಕಳಿಸ್ಬೇಕು ಇವ್ರನ್ನ ಅಂತೇಳಿ. ಹೌದೇನ? ಹ್ಞೂನ್ವಾ, ಅಲ್ಲೇ ಅವಗೂ ಭಾಳ ಆರಾಮಿಲ್ಲ ಪಾಪ. ಭಾಳ ಕೆಮ್ಮು ಒಂಥರ ದಮ್ಮು. ಪಾಪ ಒಂದು ಸಲ ಕೆಮ್ಮಿದ್ರೆ ದಸು 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 ಅಂತ 10 ಸಲ ತೇಗ್ತಾಳ. ಭಾಳ ಸಾಕಾಗ್ಬಿಟ್ಟೈತೆ ಆಕಿಗೆ ನಿನ್ನ ಮತ್ತು ಈಕಿ ನೀರಮ್ಮನ್ನ ಅಷ್ಟ್ರ ನೀವು ನೋಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತಿ. ಹಾಗಾಗಿ ಕರ್ಕೊಂಬಾರಪ್ಪ ಒಟ್ಟು ಅನ್ನಕತ್ತಿದ್ಲು. ಯಾಕೆ ನನಗೆ ಜೀವ ತಡಿಲಿಲ್ಲ, ಕರ್ಕೊಂಡು ಹೋಗೋಣಂತ ಬನ್ನಿ. ನೋಡಿದ್ರೆ ಮತ್ತೆ ಅವ್ರು ದವಾಖಾನಿಗೆ ಹೋಗ್ಯಾರಂತೀಯಲ್ಲ. ಹೆಂಗವ ಇವತ್ತು ಬರ್ತೀರನ ಏನು ಪಾಪ ಏನಾರು ಕೆಲಸ ಅದಾವೋ ಏನು ನಾಳೆ ಬರ್ತಿರೋ? ಹೌದಣ್ಣ. ಥೋ ದೇವ್ರೆ, ಪಾಪ ಭಾಳ ಆರಾಮಿಲ್ಲ. ಎದ್ದದು ಕುಂದಿರ್ತಾಳಿಲ್ಲ, ಹಂಗೆ ಊಟ ಅದು ಮಾಡ್ತಾಳಿಲ್ಲ? ಮಾಡ್ತಾಳೆ. ವಯಸ್ಸೇನು ತುಸ ಆಗ್ಯಾವನ್ವ, 90 ಮ್ಯಾಲ ಅದಾವ ಈಗ ವಯಸ್ಸು. ಮತ್ತೆ ಪಾಪ ಮತ್ತೆ ಇರಕ್ಕಿಲ್ಲನ. ಅಯ್ಯೋ ದೇವ್ರೆ ಪಾಪ. ಒಂದು ವಯಸ್ಸಿನಾಗ ಏನು ತುಸ ದುಡ್ದಾಳ ನಮ್ಮವ್ವ. ಈಗ ಮನುಷ್ಯ ದೇವ್ರೆ. ಆಕಿಗೂ ಹಗಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ, ಬರೇ ಇದ ಯೋಚನೆ. ಇಲ್ಲಿ ನಮ್ಮ ಮನ್ಯಾಗೂ ಹಂಗ ಆಗೈತಪ್ಪ. ಏನ್ ಇನ್ನ ಬರ್ಲೇ ಇಲ್ಲ. ಬಂದ್ರಲ್ಲ ಎಲ್ಲದರ ಕಾಣವಲ್ರಿ. ಅತ್ತಿಯಾರ ಸನೇಪ್ ಬಂದಿನ್ ಗೊತ್ತಾಕತ್ತಾಡ್ರಿ. ಯಪ್ಪ ಯಾವಾಗ ಬಂದಿ? ಈಗ ಇನ್ನಿದಾಗ ಬಂದಿವ, ಇನ್ನೂ ಒಳಗೂ ಹೋಗಿಲ್ಲ. ನೀವು ಅಷ್ಟೊತ್ತಿಗೆ ಬಂದಿರಿ ನೋಡು. ನೀವೇನು ಬಸ್ಸಿಗೆ ಬಂದ್ರಿ? ಅದಕ್ಕೆ ಬಂದ್ರಿ? 4 ಬಸ್ ಮಾವಾರ ಸಂಜೆಗೆ. ಈಗ 4 ಬಸ್ ಅದಕ್ಕೆ ಬಂದಿವಿ ನೋಡ್ರಿ. ನೀವು ಏನು ಬಸ್ನಾಗ ಇದ್ದಿದ್ದಿಲ್ಲ, ನೀವು ಚಕಡಿ ತೊಗೊಂಬಂದಿರನ? ಹ್ಞೂನಪ್ಪ, ಈ ಬಸ್ ಅದು ಯಾವ ಕಾಯ್ಕೊಂತ ಕುಂದಿರ್ಬೇಕು, ಹೊತ್ತಿಗೆ ಸರಿ ಬರೋದಿಲ್ಲ ಬರ್ಸೋದಿಲ್ಲ. ಅದಕ್ಕೆ ಚಕಡಿ ತೊಗೊಂಬನ್ನಿ. ಅಂದ್ರೆ ನೀವು ಬರ್ತೀರಿ ಅಂದ್ರೆ ಹೊಳ್ಳೆ ಹೋಗು ಹೊತ್ತಿನಾಗ ಕರ್ಕೊಂಡು ಹೋಗ್ಬೇಕು ಅನ್ನೋದಿತ್ತ ನನಗೆ. ಹಾಗಾಗಿ ಚಕಡಿ ತೊಗೊಂಡ ಬಂದೆ. ದವಾಖಾನಿಗೆ ಹೋಗಿರಿ ಅಂತ ಸುದ್ದಿ ಗೊತ್ತಾತ. ಏನಂದ್ರಪ್ಪ ಡಾಕ್ಟ್ರ್? ಅದು ಯಪ್ಪ ಅದು ಏನಿಲ್ಲ, ಈಕಿದ ಗರ್ಭಕೋಶ ಸಣ್ಣದೈತಂತ. ಹಂಗಾರೆ ನಿಂದೇನೋ ಸಮಸ್ಯೆ ಇಲ್ಲ? ಇಲ್ಲಪ್ಪ, ನಂದೇನೋ ಸಮಸ್ಯೆ ಇಲ್ಲ. ಅನ್ಕೊಂಡ್ಯಾನ ನಮ್ಮ ವಂಶದಾಗ ಮೀಸಿವತ್ ಗಂಡಸ ಹುಟ್ಟುದು. ನಮ್ಮ ವಂಶದಾಗ ಯಾವ ಮಾತಾಡಿದ್ರೆ 10 ಮಕ್ಳು ಅಕ್ಕವು. ಅಂತದು ಆಗಿಲ್ಲ ಅಂದ್ರೆ ಗಂಡಸೂರ್ದಲ್ಲಿದ್ದು ತೊಂದ್ರೆ ಹೆಂಗಸೂರ್ದಿದ್ದು. ನೋಡ್ದೇನ ಏನಂದ್ರಪ್ಪ ಡಾಕ್ಟ್ರ್? ಸಮಸ್ಯೆ ಅಂದ್ರೆ ಏನು? ಏನಿಲ್ವೇ, ಗರ್ಭಕೋಶ ಒಂಚೂರು ಸಣ್ಣದೈತಂತ, ಔಷಧ ಗುಳಿಗೆ ಕೊಡ್ತೇವ್ರಿ, ಮಕ್ಕಳಾಗಕ್ಕೆ ಏನು ತೊಂದರೆ ಇಲ್ಲ ಅಕ್ಕವು ಅಂದ್ರು. ಸಣ್ಣದು ಬೇಡ ದೊಡ್ಡದು ಬೇಡ, ಇವು ಬೇಡ ನಮ್ಗೆ. ಈಗ ಬೇರೆ ಕನ್ಯಾಗ ದೊಡ್ಡ ಗರ್ಭ ಚೀಲ ಇರೋದು ನೋಡಿ ತಂದ ಬಿಡೋಣ.
ನೋಡ್ದೇನ್ಲೇ ದೊಡ್ಡ ನನ್ನ ಮಗನ್ ಕಳ್ಸಿದ್ದಿಲ್ಲ ಮರ್ಯಾದೆ ಬಂತ ನಿನಗ? ಅಲ್ಲ ಆತ ಏನೂ ಇಲ್ಲ ಅಂತ ಬಂತಲ್ಲ ಅದ ಖುಷಿ. ಆದ್ರೆ ಗುಳಿಗೆ ಹೊಸದ್ ಕೊಡ್ತೀರ ಅಂದಾರಲ್ಲ ಡಾಕ್ಟರ್, ಕೊಡ್ಲಿ ತಗೋರಿ. ಕೊಡ್ಲಿ ಅದು ಇನ್ನಿ ಏನೇನ್ ತಗೊಂತೀರಿ ಏನೇನ್ ಮಾಡ್ತೀರಿ ಮಾಡ್ರಿ, ನಾನು ನೋಡ್ತೀನಿ. ಸ್ವಲ್ಪ ದಿನ ಬಿಟ್ಟು ಇದಕ್ಕೊಂದು ತೀರ್ಮಾನ ತಗೊಂತೇನೆ. ಈರಮ್ಮ ನಡಿ ಒಳಗ್ ನಡಿ. ಅಲ್ಲ ಈಕಿನ್ ಬಿಟ್ಟು ಇನ್ನೊಂದು ಮದುವೆ ಮಾಡಿದ್ರಾಕಿತ್ ನನ್ನ ಮೊಮ್ಮಗ್ಗ. ಏ ಸುಮ್ನಿರ್ಬೇ, ಇನ್ನೊಂದು ಮಾಡ್ತಾಳಂತ. ಸುಮ್ನಿರ್, ಈಕಿಗೆ ಏನಾಗೈತಿ? ಏನಾಗೈತಿ ಕಣ್ಣಿಗೆ ಕಾಣವಲ್ತಾನು? ಮರಿ ಮೊಮ್ಮಗನ ಎತ್ತಡಿಸಿ ಅವ್ನು ಮುಚ್ಚಿ ಕುಡ್ದ ಸಾಯಕಿ ನಾನು. ಹಂಗ ಅಲ್ಲ, ಏನ್ ಹಂಗ ಸಾಯ್ಬೇಕನ ಬಾಡೆ ನಾನು? ಅಯ್ಯೋ ದೇವ್ರೇ. ಆತ ನಡ್ರಿ ಒಳಗ್ ನಡ್ರಿ. ನೋಡು ಅವ್ರ ಅಣ್ಣಂದ ಅಂತೇಳಿ ಹೆಂಗ್ ಒಳಕ್ಕೊಂತಾಳ. ಬ್ಯಾಡ ಗೊತ್ತಾಗ ಏನಾರ ಬೇಕಾದ್ ಹೇಳುವತ್ನೇ ನಿಮ್ ಕಿವಿ ಕೇಳುದಿಲ್ಲ ಕರೆಕ್ಟಾಗಿ. ನಾವು ಮಾತಾಡತ್ರು ನಿಮ್ ಕಿವಿ ಕೇಳಕತ್ತಲ್ಲ. ಕೇಳ್ತತಿ, ಅದೇ ಕೇಳ್ತತಿ. ಬಾ ಮಗನ ಹೆದರ್ಬೇಡ, ಒಳಗ್ ನಡಿ. ಅಯ್ಯೋ ದೇವ್ರೇ, ಮಕ್ಕಳಾಗು ಸಮಸ್ಯೆ ನನಗೈತಿ ಅಂತ ಹೇಳಿದ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಹೋಗತಿ. ಅಯ್ಯೋ ದೇವ್ರೇ, ಡಾಕ್ಟ್ರಿಗೆ ಹೇಳಬೇಡ್ರಿ ಅಂದೆ. ಈಗ ನೋಡಿದ್ರೆ ನಮ್ಮ ಮನೆಗೆ ಇನ್ನೊಂದು ಮಾಡ್ಕೊಳಲ್ಲ ಬಿಡು ನಾನು. ಆದ್ರೆ ನನಗಿಂತ ಸಮಸ್ಯೆನಾ? ಅಯ್ಯೋ ಹೆಂಗಪ್ಪ, ಊರನ್ ಮಂದ್ಯಾರ ಏನಂದಾರ? ಅಲ್ಲ ನನಗಿಂಥದ್ದೊಂದು ಅಕ್ಕತಿ ಅಂತ ನಾ ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ಬಿಡು. ಎಂಥದ್ದಾಗ್ಬಿಡ್ತು ನನಗೆ. ಏನಪ್ಪ ಇದು ಹಿಂಗಾದ್ರೆ? ಅವಾಗ ಭಾಳ ಆರಾಮಿಲ್ಲನ ಅಣ್ಣ. ಏನಾಗೈತೆ ಪಾಪ ನಮ್ಮ ಅವ್ಗ? ಏನ ಅಂತೀಯಲ್ಲ? ಅವಾಗ ಭಾಳ ಆರಾಮಿಲ್ಲ ಅಂತ ಹೇಳ್ತೀರ ನಮ್ಮ ಅವ್ಗ. ಅದಕ್ಕೆ ನೋಡ್ಕೊಂಡ್ ಬರ್ತೇನೆ ಪಾಪ, ಯಾಕೆ ಹಿಂಗಾತ ಏನ? 16 ವರ್ಷದ್ದು ಹರಿಯದ ಹುಡುಗಿ ನಿಮ್ಮವ್ವ, ಅದಕ್ಕೆ ಯಾಕೆ ಹಿಂಗಾತ ಏನ ಅಂತ ಸುಮ್ಕುಂದ್ರ. ಹತ್ತತ್ರ ಏನಿಲ್ಲ ಅಂದ್ರೂ 90 ವರ್ಷ ಆಗಕ್ ಬಂದಾವು. ಈಗ ಮತ್ತೆ ಹಿಂಗಾಗ್ಲಾರ್ದು ಇನ್ನಂಗ ಆಗ್ಬೇಕು. ಮತ್ತೆ ಆಗುದ ಅದು ದಮ್ಮು ಕೆಮ್ಮು ಕಡಿಗೆ ಒಂದಿನ ಸಾಯಿದು ಎಲ್ಲ ಇರುದ. ಇವತ್ತು ಹಾಕಿ ನಾಳೆ ನಾನು ಇಷ್ಟು ದಿನ ಆಯ್ತು ನನ್ನ ಕಣ್ಣು ಕಾಣ್ಲಾರ್ದಂಗಾಗಿ ಕಿವಿ ನೆಟ್ಟಕ್ಕೆ ಕೇಳುದಿಲ್ಲ. ಒಮ್ಮೆ ಕೇಳ್ತತಿ ಒಮ್ಮೆ ಕೇಳುದಿಲ್ಲ. ಸುಸ್ತು ಅದು ಇದು ಅಂತೇಳಿ ಇಲ್ಲೇ ಬಿದ್ದಿರ್ತೇನೆ ಹೆಣ ಬಿದ್ದಂಗ. ಸುಮ್ಮನೆ ಇರ್ತಿ, ಒಂದಿನಾರ ಕಣ್ಣೀರ ಕತ್ತಿಯೇನ? ಅವ್ವ ನಿಮ್ಮ ಅವ್ಗ ಆರಾಮಿಲ್ಲ ಅಂತ ಯಾನಮ್ನೆ ಹೇಳಕತ್ತಿ ನೋಡು. ನನ್ನ ಮಗಳನ್ನ ನೋಡೋಂಗಾಗೈತಿ. ಈ ಭಾಡಾನು ಕರ್ಸವಲ್ಲ. ನಿಮ್ಮ ಮಗಳೇ ಗಂಡ ಮೋಟಾರ್ ಗಾಡಿ ತಗೊಂಡಾರಲ್ಲ, ಬರ್ಬೇಕ್ ಬೇಡ್ರಿ ಹೆಂಡತಿ ಕರ್ಕೊಂಡೆ. ತಾಯಿ ನೋಡೋಂಗಾದ ಆಕಿನ. ಅಪ್ಪ ನಡ್ರಿ ಹೋಗುನು, ನಮ್ಮವ್ ನೋಡೋಂಗಾಗೈತಿ ಅಂತ ಬರ್ಬೇಕು. ನಮ್ಮಂಗೇನ್ ಬಸ್ ಹತ್ತಿ ಇಳಿಬೇಕಾ? ಮೋಟಾರ್ ಗಾಡಿ ತಗೊಂಡಾರ, ಮೋಟಾರ್ ಗಾಡಿ. ನಾನು ಒಂದು ತೊಗೋಬೇಕಂತದೆ ನೀವೊಂದು ಗಾಡಿ. ಯಾಕಂದ್ರೆ ಎಲ್ಲರೂ ತೊಗೊಳಕತ್ತಾರ, ನಾನು ಒಂದು ತೊಗೊಂಡು ಬಿಡ್ತೇನೆ ರೀ. ಮನೆಗೆ ಮೊದಲು ಒಂದು ಮಿಕ್ಸಿ ತೊಗೊಂಬರ್ರಿ, ಟಿವಿ ತೊಗೊಂಬರ್ರಿ. ಆಮ್ಯಾಗ ಆ ಫೋನ್ ಬಂದಾವ ನೋಡ್ರಿ, ಆ ಫೋನ್ ತಗೋರಿ. ಆಮ್ಯಾಗ ಮೋಟರ್ ಗಾಡಿ ತಗೋರಿ. ಈಕೆ ಬೇಕಿತ್ತು ಬಿಡಾಡಿ. ಗಾಡಿ ತಂಬರ್ರಿ, ಮಿಕ್ಸಿ ತಂಬರ್ರಿ ಅಂತ. ನಾವು ಮೊದಲು ನನ್ನ ಮೊಮ್ಮಗ ಒಂದು ಬೇರೆ ಹೆಂಡತಿ ತರ್ತೇವಿ, ಆಮ್ಯಾಗ ಎಲ್ಲ ತರ್ತೇವಿ. ನೀ ಮೊದಲು ನಡಿ ನಿಮ್ಮ ಅಪ್ಪನ ಮನೆಗೆ. ಈಗ ಹೊಕ್ಕಿಯಲ್ಲೀಗ ಅಲ್ಲೇ ಇದ್ಬಿಡ, ನೀ ಬರಕ್ಕೆ ಬಿಡ. ಯಮ್ಮ ನೀ ಅಲ್ಲ, ಹರಿಹರ ಬ್ರಹ್ಮ ಬಂದು ಹೇಳಿದ್ರು ನಾ ಮಾತ್ರ ಎಲ್ಲಿ ಬಿಟ್ಟು ಹೋಗುದಿಲ್ಲ. ನನ್ನ ಗಂಡನ ಮನೆ ನಾ ಇಲ್ಲೇ ಇರ್ತೀನಿ. ನೋಡ್ವಾ, ಅದೇನ್ ದವಾಖಾನಿ ತೋರಿಸ್ಕೊಳಕತ್ತಿಯಲ್ಲ ತೋರಿಸ್ಕೊ. ಇಂತಿಷ್ಟು ಇನ್ನೊಂದು ತಿಂಗಳು ಭಾಳ ಅಂದ್ರೆ 1.5 ತಿಂಗಳು ನೋಡ್ತೀನಿ ನಾನು ಅಷ್ಟೇ. ಅದ್ರ ಮ್ಯಾಗ ನಾ ಮಾತ್ರ ನನ್ನ ಮಗ ಇನ್ನೊಂದು ಲಗ್ನ ಮಾಡವನ. ಅಯ್ಯೋ ಬಿಡ್ರಿ ಈಗ ಲಗ್ನದ್ದು ರೀ. ನಾ ಹೋಗಿ ನಮ್ಮ ಅವ್ವನ್ ನೋಡ್ಕೊಂಡ್ ಬರ್ತೇನೆ ರೀ. ಪಾಪ ನಮ್ಮ ಅವ್ಗ ಆರಾಮಿಲ್ಲ ಅಂತ. ಆತ, ಹೋಗಿ ಬರ್ರಿ. ನೀವು ಬರಂಗಿಲ್ಲನ? ಹಳ್ಯಾನು ನೋಡ್ಬೇಕಂತ ಇರ್ತೈತಲ್ರಿ. ಎಲ್ಲರೂ ಅಲ್ಲಿ ಹೋದ್ರೆ ಇಲ್ಲಿ ನಮ್ಮವನ್ ಕೂಟ್ಯಾರ ಇರ್ತಾರ. ಕೈಯಲ್ಲಾಗದ್ ಮುದುಕಿ ಪಾಪ ವಯಸ್ಸಾಗಿ ಏನ್ ಮಾಡ್ಬೇಕು ಎದ್ದು. ಅದಕ್ಕೆ ಚಲೋ ತಿಂಗ್ ರಾತ್ರಿಗೆ ಏನ್ ಬೇಕು ಅಡಿಗೆ ಈಗೆಲ್ಲ ಮಾಡಿಡ್ರಿ. ಅಡಿಗೆ ಮಾಡಿಟ್ಟು ಈಗ ಹೋಗಿ ಬೆಳಗ್ಗೆ ಹುಟ್ಟೋದ್ರೊಳಗ ಬರ್ಬೇಕು. ಹೊಳ್ಳಿ ನಾಷ್ಟ ನಮ್ಮ ಮನ್ಯಾಗ ಆಗ್ಬೇಕು. ಹೊಸ ರೊಟ್ಟಿ ಮಾಡಿ ಮಧ್ಯಾಹ್ನ ರಾತ್ರಿಗೆ. ಈಗ ಮಧ್ಯಾಹ್ನ ಆಗೈತೆ, ಹೆಂಗಿದ್ರು ಅಷ್ಟ್ರು ಊಟ ಮಾಡಿ ಬಿಟ್ಬಿಡ್ತೀವಿ. ರಾತ್ರಿಗೆ ಏನ್ ಬೇಕು ಎಲ್ಲ ಅಡಿಗೆ ಮಾಡಿಟ್ಟ ಹೋಗ್ತೀವಿ. ಉಂಡು ಬೆಳಗ್ಗೆ ನಸಿನಾಗ ಎದ್ದು ಬಂದ್ಬಿಡ್ತೀವಿ. ಅದನ್ನ ಅಂದೆ. ಬಿಡು ನೀರಾಕ.
ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಟೆನ್ಷನ್ ಇಲ್ದಂಗ ಆತಾಳ ಈಗ ನನಗೆ ಮಸಳಿ ತರಿಸ್ಬೇಕು ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ ಅದೇ ಇಲ್ಲ ಹೌದಾ ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆಗೆ ವಿಡಿಯೋ ಮಾಡ್ತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ ಹಾ ಜಿಗ್ಯಾತಾವ ಇದೆ ಅಲ್ಲಿ ನೋಡ್ರಿ ಫೋಟೋ ಹೊಡ್ಕೋಬೇಕ ಏನ್ ಮಾಡ್ಬೇಕ ಈಗ